ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ ಎರಡನೇ ಹಂತಕ್ಕೆ ಬಂದುಬಿಟ್ಟಿದೆ. ಈ ಹಂತದಲ್ಲಿ ನೋಡ್ಕೊಂಡ್ಬೇಡ. ಸೊ ಸಿಗ್ನೇಚರ್ ಬಗ್ಗೆ, ಸೊ ಇಂಥ ಒಂದು ಸಿಗ್ನೇಚರ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸೊ ಇನ್ನಷ್ಟು ಅದನ್ನು ಡೆವಲಪ್ ಮಾಡಬೇಕು, ಬುಧ ತುಂಬ ಚೆನ್ನಾಗಿರಬೇಕು, ಏನು ಮಾಡಬೇಕು ಅದರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಅವರು, ಮಾತಾಡಿಸ್ಬೇಡ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ. ಇವತ್ತು ದೀಪಾವಳಿ. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ? ನಾನು ಸುಜಾತ ಅಂತ, ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಳ್ಬೇಕು ತಾಯಿ? ನಾನು ನನ್ನ ತಾಯಿ ಬಗ್ಗೆ ತಿಳ್ಕೊಳ್ಬೇಕು. ತಾಯಿ ಹೆಸರು, ಹುಟ್ಟಿದ ದಿನಾಂಕ? ತಾಯಿ ಹೆಸರು ವಿಜಯ. ಹುಟ್ಟಿದ ದಿನಾಂಕ 28/6/1964. ಸರಿಮ್ಮ. ಸಮಯ ಸಂಜೆ 6:30. ಸಮಯ ಸಂಜೆ 6:30. ಏನು ತಿಳ್ಕೊಳ್ಬೇಕು ತಾಯಿ, ಹೇಳಿಬಿಡಿ. ಅಂದ್ರೆ ನಮ್ಮ ತಂದೆ ತಾಯಿ ನೋಡಿ ಅಷ್ಟು ಜಗಳಾಗಿ ದೂರ ಆಗಿದ್ದಾರೆ. ತಂದೆ ತಾಯಿ ಜಗಳಾಗಿ ದೂರ ಆಗಿದ್ದಾರೆ. ತಾಯಿಯೇ ಒಂದಾಗ್ಲಿ ಕೇಳ್ತಾ ಇಲ್ಲ, ಮುಂದಾದ್ರೂ ಒಂದಾಗ್ತಾರಂತ ಕೇಳಿದ್ದೆ. ತಂದೆ ಎಲ್ಲಿದ್ದಾರಮ್ಮ? ಹಲೋ ಹಲೋ. ತಂದೆ ಎಲ್ಲಿದ್ದಾರೆ ತಾಯಿ? ತಂದೆ ಬ್ಯಾಂಗ್ಳೂರಲ್ಲಿದ್ದಾರೆ. ಸೊ ಏನ್ ಮಾಡ್ತಾರೆ ಅವ್ರು, ಬರುದಿಲ್ವಾ? ಅವ್ರು ಬರ್ಲಿಕ್ಕೆ ಅವ್ರಿಗೆ ಇಷ್ಟ ಇದೆ, ಇವರೇ ಬಂದ್ರೆ ಇವರೇ ಹೊರಟೋಗ್ತಾರೆ ಮನೆಯಿಂದ, ಆತರ ಅಲ್ವಾ? ಸರಿ ಸರಿ. ಓಕೆ. 51 ಕಳೆದು 52 ರನ್ನಿಂಗ್ 52. ಓಕೆ. ಸೊ ನೋಡಿ, ಜಾತಕ ಏನು ಹೇಳುತ್ತೆ? ಶ್ರವಣ ನಕ್ಷತ್ರ, ಮಕರ ರಾಶಿ, ಧನು ಲಗ್ನಮ್ಮ. ಶನಿ ದಶೆ ನಡೀತಾ ಉಂಟಮ್ಮ ಅವ್ರಿಗೆ. ಶನಿ ಸ್ವಗೃಹಿ, ಶನಿಯ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಪರವಾಗಿಲ್ಲ. ತೃತೀಯ ಸ್ಥಾನದಲ್ಲಿ. ಇಲ್ಲಿ ಏನಾಗುತ್ತೆ, ಸಪ್ತಮ ಭಾವನ ನೋಡಬೇಕಾಗುತ್ತೆ. ಸಪ್ತಮ ಭಾವದಲ್ಲಿ ಯಾರೆಲ್ಲ ಇದ್ದಾರಪ್ಪ? ಒಬ್ಬ ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ, ಸೂರ್ಯ ಸೇರ್ಕೊಂಡ್ಬಿಟ್ಟಿದ್ದಾನೆ, ಶುಕ್ರ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬುಧ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಪ್ತಮ ಭಾವ ತುಂಬ ಚೆನ್ನಾಗಿಲ್ಲ ತಾಯಿ. ಸೊ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಶುಕ್ರನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿಲ್ಲ. ಸಪ್ತಮದಲ್ಲಿ ಶುಕ್ರ ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಅಂದರೆ ಆತ ಏನು ಮಾಡ್ತಾನೆ ಅಂದರೆ ಕಾರಕತ್ವದಲ್ಲಿ ಇರೋದ್ರಿಂದ ಕಾರಕವನ್ನು ನಾಶ ಮಾಡಿಬಿಡ್ತಾನೆ ಅಂತ. ಅಂದರೆ ವೈವಾಹಿಕ ಜೀವನದ ಸುಖ ಕಡಿಮೆ ಇರ್ತದೆ ಅಂತ ಅದರ ಅರ್ಥಮ್ಮ. ಎರಡನೇದು ಏನಾಗುತ್ತೆ, ರಾಹು ಇರ್ತದೆ. ರಾಹು ಇದ್ರೆ ಏನಾಗುತ್ತೆ, ಸೊ ವಿಚ್ಛೇದನ ಆಗುತ್ತೆ. ಅಂದರೆ ಬೇರೆ ಬೇರೆ ಇರ್ತಾರೆ ಅಂತ. ಒಟ್ಟಿಗೆ ಇದ್ರೂ ಕೂಡ ಮನಸ್ಸು ಬೇರೆ ಬೇರೆ ಆಗಿರ್ತದೆ, ಇಲ್ಲಾಂದರೆ ಹೀಗೆ ದೂರನೇ ಹೊರಟೋಗಿರ್ತಾರೆ ಅಂತ ಅದರ ಅರ್ಥ. ಸೊ ಅದನ್ನು ರಾಹು ಅಲ್ಲಿ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಮೂರನೇದಾಗಿ ಸೂರ್ಯ ಇದ್ದಾನೆ. ಸೂರ್ಯ ಇರುವುದು ಮತ್ತು ಕುಜ ಇರುವುದು ಎರಡು ಕೂಡ ಒಂದೇ ಅಂತ ಹೇಳ್ತೇನೆ. ಸೂರ್ಯ ಇದ್ರೂ ಕೂಡ ಆ ಒಂದು ಪಾರ್ಟನ್ನು ಖಂಡಿತ ಸುಟ್ಟಾಕಿಬಿಟ್ಟಿರ್ತಾನೆ. ಆತ ತುಂಬ ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ನಾಲ್ಕನೇದಾಗಿ ಬುಧ ಇದ್ದಾನೆ. ಬುಧ ಬಂದು ಆತ ಈ ಲಗ್ನಕ್ಕೆ ಆತ ಮಾರಕಾಧೀಶ ಮತ್ತು ಬಾಧಾಧಿಪತಿ. ಸೊ ಅದು ಆತನ ರಾಶಿಯಲ್ಲಿ ಇರೋದು, ಆತ ಕೂಡ ತೊಂದರೆಯನ್ನು ಕೊಡ್ತಾನೆ. ಸೊ ಇದೆಲ್ಲ ಕಾರಣಗಳಿಂದಾಗಿ ಅದರ ನಿಷ್ಕರ್ಷ ಏನು ಅಂದರೆ, ಖಂಡಿತ ಇವರು ಒಟ್ಟಾಗಿ ಇರುವುದಿಲ್ಲ ತಾಯಿ, ಅವರು ಬೇರೆ ಬೇರೆಯಾಗಿ ಇರ್ತಾರೆ. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ ತಾಯಿ ಏನಿರ್ತಾರೆ ನೋಡಿ, ಒಂಥರ ಗಂಡು ಬೀರಿ ಅಂತ ಹೇಳ್ಬೋದು. ಗಂಡು ಬೀರಿ ಅಂದರೆ ಹೇಗೆ ಗಂಡಸರು ಇರ್ತಾರೆ ಆ ರೀತಿ ಅವ್ರಿಗೆ ಕೆಪಾಸಿಟಿ, ಆ ರೀತಿ ಅವ್ರಿಗೆ ತಾಕತ್ ಇರ್ತದೆ. ಹೌದಮ್ಮ? ಸೊ ಆ ರೀತಿಯಾಗಿ ಇರುವುದರಿಂದ ಹೋಗಿ ಏನಾಗುತ್ತೆ, ಖಂಡಿತ ಇವರಿಬ್ಬರು ಒಟ್ಟಾಗಿರೋದು ತುಂಬ ಕಡಿಮೆ ಅಮ್ಮ. ಚಾನ್ಸಸ್ ಇಲ್ಲ ಅಂತ ಹೇಳ್ತೇನೆ ಇದರಲ್ಲಿ. ಅದರಲ್ಲೂ ಕೂಡ ಈ ವರ್ಷ ಅಂತೂ ಇಲ್ಲವೇ ಇಲ್ಲ, ಬರುವ ವರ್ಷವೂ ಕೂಡ ಇಲ್ಲವೇ ಇಲ್ಲ. ಇನ್ನೊಂದು ವರ್ಷ ನೋಡ್ಕೊಳ್ಬೇಕು, ಆಗ ಕೂಡ ಇರುವುದಿಲ್ಲ. 3 ವರ್ಷಗಳ ಕಾಲ ಕೂಡ ಅವರು ಇನ್ನೂ ಕೂಡ ಬೇರೆ ಬೇರೆ ಆಗಿರಬೇಕಂತ ಇದು ಇಂಡಿಕೇಶನ್ ಕೊಡ್ತಾ ಉಂಟಮ್ಮ. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ರೀತಿಯಲ್ಲಿ ಗಮನ ಹರಿಸಲಿಕ್ಕೆ ಹೇಳಿಮ್ಮ. ಸೊ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಆ ಬಗ್ಗೆ ಆಲ್ರೆಡಿ ತೊಂದರೆ ಇದೆ, ಮೂತ್ರಕೋಶಕ್ಕೆ ಮತ್ತು ಹೊಟ್ಟೆಗೆ ಸಂಬಂಧ. ಹೌದಮ್ಮ, ಎರಡು ಕೂಡ. ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಅದು ಆಗದಂತೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿಮ್ಮ, ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ ಆಗಿ ಬೇಕಾದರೆ, ಕ್ವಿಕ್ ರಿಲೀಸ್ಗೆ ಬೇಕಾಗಿ ಎಲ್ಲಿ ಮಲಗ್ತಾರೋ ಅಲ್ಲಿಂದ ಜಾಗವನ್ನು ಚೇಂಜ್ ಮಾಡಿ ಯೆಲ್ಲೋ ಕಲರ್ ಬಟ್ಟೆಯನ್ನು ಹೊದ್ಕೊಂಡು ಮಲಗಲಿಕ್ಕೆ ಹೇಳಿಮ್ಮ, ತುಂಬ ಚೆನ್ನಾಗಿರ್ತಾರೆ. ಸರಿನಾ? ಇಟ್ಸ್ ಓಕೆ. ಒಳ್ಳೆಯದಾಗಲಿ ತಾಯಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ ನಿಮಗೆ. ಯಾಕಂದರೆ ರಿಲ್ಯಾಕ್ಸ್ ಆಗುವಂಥ ಜಾಗನೇ ಸರಿ ಇಲ್ಲ, ಸಪ್ತಮ ಭಾವನೆ ಸರಿ ಇಲ್ಲ. ಇದಕ್ಕೆಲ್ಲ ಏನು ಗೊತ್ತಾ, ಜಾತಕವನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇಲ್ಲಾಂದರೆ ನಾನು ನಿನ್ನೆ ನಿಮಗೆ ಸ್ಕ್ಯಾನರ್ ತೋರಿಸಿದ್ರೆ ಆ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಮ್ಯಾಚ್ ಮಾಡಬೇಕು. ಆಗ ಏನಾಗುತ್ತೆ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅನ್ಯथा ವರ್ಕ್ ಆಗೋದಿಲ್ಲ. ಅವರ ಮಂಡಲ ಬೇರೆ ಬೇರೆನೇ ಇರೋದ್ರಿಂದ ಖಂಡಿತ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ. ಇರಿಟೇಷನ್ ಅಂತೂ ಇದ್ದೇ ಇರ್ತದೆ. ಅದ್ರ ಜೊತೆಗೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಶೇಷ ರೀತಿಯ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಸೊ ಡಾಕ್ಟರ್ ಹತ್ರ ತೋರಿಸಿ ಮನೆಯನ್ನು ವಾಸ್ತು ಪ್ರಕಾರ ಮಾಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೋದಪ್ಪ, ಪರವಾಗಿಲ್ಲ ಅಂತ. ಎಲ್ಲ ಆಗಲಿಕ್ಕಿಲ್ಲ, ಸ್ವಲ್ಪ ಆದರೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ಓಕೆ. ಸೊ ಈಗೇನು ಮಾಡೋಣ, ಇಂಥ ಒಂದು ಸಿಗ್ನೇಚರ್ ಇನ್ನಷ್ಟು ನಿಮಗೆ ಒಳ್ಳೆ ಫಲವನ್ನು ಕೊಡಬೇಕಪ್ಪ. ನೋಡಿ, ಇಂಥ ಒಂದು ಸಿಗ್ನೇಚರ್ ಇರುವಾಗ ನೆನ್ಪಿಟ್ಕೊಳ್ಳಿ, ನಾನು ರಾಹುವಿನ ಸಿಗ್ನೇಚರ್ನ ಹೇಳಿದೆ ಏನೇನು ಮಾಡಬೇಕಂತ. ಈಗ ಬುಧನ ಸಿಗ್ನೇಚರನ್ನು ನೀವೇನಾದರೂ ಮಾಡಿಕೊಂಡ್ರೆ, ನೀವು ಬೇರೆಯವ್ರ ಜೊತೆ ಸಂವಹನ ನಡೆಸುವಾಗ ಅಥವಾ ಬೇರೆಯವ್ರ ಜೊತೆ ನೀವೇನಾದರೂ ಪಾರ್ಟ್ನರ್ ಆಗಿ ತೆಗೆದುಕೊಳ್ತೀರ, ಅವರನ್ನು ನಿಮ್ಮ ಪಾರ್ಟ್ನರ್ ಆಗಿ ಇರ್ತಾರೆ, ಅಥವಾ ಅವ್ರ ಜೊತೆ ಸಂವಹನ ನಡೆಸಬೇಕಾಗುತ್ತೆ, ಅವ್ರ ಜೊತೆ ಇರಬೇಕಾಗುತ್ತೆ. ಏನಾದರೂ ಒಂದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಸಾಮಾಜಿಕ ಲೆವೆಲ್ನಲ್ಲಿ ನೀವೇನು ಮಾಡಬೇಕಾದ್ರೆ, ಇಂಥ ಸಿಗ್ನೇಚರ್ ನೀವೇನಾದರೂ ಹಾಕ್ಕೊಂಡಿದ್ರೆ ಖಂಡಿತ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಅಂತ ಹೋಗಲೇಬಾರ್ದು ಅಂತ ಹೇಳಿದ್ರೆ. ಜಗಳ ಮಾಡಲಿಕ್ಕೆ ಹೋದರೆ ಈ ಸಿಗ್ನೇಚರ್ ಕೆಲಸ ಮಾಡಲ್ಲ, ತುಂಬ ತೊಂದರೆ ಕ್ರಿಯೇಟ್ ಮಾಡುತ್ತೆ. ಯಾವಾಗ ನೀವು ಜಗಳ ಮಾಡಿಕೊಳ್ತೀರಾ ಆಗ ಬುಧನ ತತ್ವ ನಶಿಸಿ ಹೋಗುತ್ತೆ, ಬುಧನ ತತ್ವದಲ್ಲಿ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬಗ್ಗೆ ಮಾತಾಡ್ತೇನೆ. ಕರೆಯಲ್ಲಿದ್ದಾರೆ ಅವರು, ಮಾತಾಡ್ಸ್ಬೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್, ಎಲ್ಲಿಂದ? ನಾನು ಕುತ್ತಾರಿನಿಂದ ನಾರಾಯಣ ಅಂತ. ನಾನು ಭಾವ ಒಂದು ಮದುವೆ ಯೋಗ ಉಂಟು, ಮತ್ತೆ ಬಿಸಿನೆಸ್ ಬಗ್ಗೆ ಕೇಳಬೇಕಿತ್ತು. ಭಾವನಿಗೆ ಯಾವುದಾದ್ರೂ ಒಂದು ಕೇಳಿ, ಮದುವೆ ಮೊದಲು ಕೇಳಿ ಅಥವಾ ಬಿಸ್ನೆಸ್ ಕೇಳಿ? ಮದುವೆ ಈ ವರ್ಷ ಆಗ್ತದೆ ಅಂತ ಹೇಳಿ. ಸರಿ, ಅವರ ಹುಟ್ಟಿದ ದಿನಾಂಕ ಹೇಳಿ.
15/1/1986. 15/1/86 ಅಲ್ವಾ? 1986. ಸಮಯ 1:15 ಮಧ್ಯಾಹ್ನ. 1:15 15 ನಿಮಿಷ. 1:15 ಮಧ್ಯಾಹ್ನ ಅಲ್ವಾ? ಹುಟ್ಟಿದ್ದೆಲ್ಲಿ ಇವ್ರು? ಮಧ್ಯಾಹ್ನ 1:15. ಹುಟ್ಟಿದ್ದೆಲ್ಲಿ? ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ಹುಟ್ಟಿದ್ದೆಲ್ಲಿ ಹೇಳಿ. ಹುಟ್ಟಿದ 15/1/86. ಹುಟ್ಟಿದ್ದು ಎಲ್ಲಿ ಸರ್? ಬರ್ತ್ ಪ್ಲೇಸ್ ಎಲ್ಲಿ? ಕುತ್ತಾರ್. ಅದು ಡಿಸ್ಟ್ರಿಕ್ಟ್ ಇಲ್ವಾ ಅದಕ್ಕೆ? ಕುತ್ತಾರ್ಗೆ? ಕುತ್ತಾರ ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ಮಂಗಳೂರು ತಾಲೂಕು. ಸರಿ. ಇವ್ರದ್ದು ಪೂರ್ವಭದ್ರ ನಕ್ಷತ್ರ ಮೀನರಾಶಿಯಾ? ಪೂರ್ವ ಮೀನರಾಶಿ. ಸರಿ. ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಾ ಸರ್? ಒಂದು ಹುಡುಗಿ ನೋಡಿದ್ದೆ ದೂರದಿಂದ, ಮತ್ತೇನು ಪ್ರಯತ್ನ ಮಾಡ್ತಿಲ್ಲ. ಅದರ ಜೊತೆಗೆ ಹುಡುಗಿಗರ ಹೆಣ್ಣನ್ನು ಟೈಮ್ ಉಂಟು ಅಂತ ಹೇಳಿದ್ದಾರೆ. ಈಗ ಪರಿಸ್ಥಿತಿ ಒಳ್ಳೆದಿಲ್ಲ ಅಂತ ಹೇಳಿದ್ದಾರೆ ಹುಡುಗಿಗರೆಯವರು. ನೋಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ದೂರ ಬಂದು ಮಾತಾಡಿ. ಆಯ್ತಾಯ್ತು. ಸರ್, ಇವರ ಹೆಸರು ಹೇಳಿಲ್ಲ ನೀವು, ಹೆಸರು ಹೇಳಿ ಸರ್. ಧನಂಜಯ ಅಂತ. ಓಕೆ, ಸೊ ನೋಡ್ಕೊಂಡು ಬಿಡ್ತೀನಿ. ಏನಾಗುತ್ತೆ, 29 ಕಳೆದು 30ನೇ ವಯಸ್ಸು ರನ್ನಿಂಗ್ ಇವ್ರಿಗೆ. ಮದುವೆ ಬಗ್ಗೆ ಮಾತಾಡ್ತಿದ್ರಿ ನೀವು. ಮದುವೆಯಲ್ಲಿ ಏನಾಗುತ್ತೆ ಅಪ್ಪ, ಈಗ ಸದ್ಯಕ್ಕೆ ಮದುವೆ ಯೋಗ ಇದರಲ್ಲಿ ತೋರಿಸ್ತಾ ಇಲ್ಲ. ಬರುವ ವರ್ಷಕ್ಕೆ ಮದುವೆ ಯೋಗ ತೋರಿಸ್ತಾ ಉಂಟು. ಬರುವ ವರ್ಷ ಅಂದರೆ ಜನವರಿ ಮುಗಿಬೇಕು. ಜನವರಿ ಮುಗಿದಾಗ ಮದುವೆದೇನು ತೋರಿಸ್ತಾ ಉಂಟು, ಆದರೂ ಕೂಡ ಕ್ಲಿಷ್ಟಕರ. ಯಾಕಂದರೆ ಜಾತಕ ಏನು ಹೇಳುತ್ತೆ, ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಮತ್ತು ಮೇಷಲಗ್ನ. ಲಗ್ನಾಧಿಪತಿ ಇಲ್ಲಿ ಎಲ್ಲಿದ್ದೇನೆ? ಲಗ್ನಾಧಿಪತಿ ಇಲ್ಲಿ ಕೇತು ಜೊತೆ ಸೇರ್ಕೊಂಡಿದ್ದಾನೆ, ಸಪ್ತಮದಲ್ಲಿದ್ದಾನೆ. ಕುಜ ದೋಷದ ಜಾತಕ ಇದು. ಅದರ ಜೊತೆಗೆ ಕುಜನ ಜೊತೆ ಕೇತು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಲಗ್ನದಲ್ಲಿ ರಾಹು ಮತ್ತು ಮಾಂದಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಜಾತಕ ತುಂಬ ಫೇವರೇಬಲ್ ಆಗಿ ಇಲ್ಲ ಅಂತ ಹೇಳ್ತೇನೆ ಸರ್. ಹೌದಾ? ಖಂಡಿತ ಇಲ್ಲ. ಯಾಕಂದರೆ ಇದರಲ್ಲಿ ಶುಕ್ರ ಏನು ಮಾಡಿದ್ದಾನೆ, ಬುಧನನ್ನು ದಾಟಿಕೊಂಡು ಹೋಗಿಬಿಡ್ತಾನೆ. ಏನೋ ವೈವಾಹಿಕ ಜನ ಬಂದರೂ ಕೂಡ ಅಲ್ಲಿ ವ್ಯವಹಾರ ಎದುರಿಗೆ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ. ವ್ಯವಹಾರ ನೀವು ಹೀಗೆ ಮಾಡಿ ವ್ಯವಹಾರಗಳಲ್ಲಿ ತಕಲಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಅಂಥ ಪರಿಸ್ಥಿತಿ. ಅದರ ಜೊತೆಗೆ ಸಪ್ತಮದಲ್ಲಿ ಕುಜ ಮತ್ತು ಕೇತು ಇಬ್ಬರು ಒಟ್ಟು ಸೇರಿಕೊಂಡಿರ್ತಾರೆ. ಅಂದರೆ ವೈವಾಹಿಕ ಜೀವನದಲ್ಲಿ ಏನಾದರೂ ಕೆಟ್ಟ ಸೂಚನೆಯನ್ನು ಅದು ಕೊಡ್ತದೆ. ಕೆಟ್ಟ ಸೂಚನೆಯನ್ನು ಕೇಳಬೇಕು, ಹೆಸರು ಹಾಳಾಗುತ್ತೆ, ಇಂಥ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಆ ಹುಡುಗಿಯ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡಿ. ಆ ಜಾತಕದಲ್ಲಿ ಕೂಡ ಕುಜನ ಪರಿಸ್ಥಿತಿ ಅಂದರೆ ಕುಜ ದೋಷ ಜಾತಕನೇ ಇರಬೇಕು. ಅಂಥ ಒಂದು ಜಾತಕವನ್ನೇ ಇಟ್ಟುಕೊಂಡು ಮದುವೆ ಮಾಡಿದರೆ ಎಲ್ಲೋ ಒಂದು ಕಡೆ ಫೇವರೇಬಲ್ ಆಗಿರ್ಬೋದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ. ಬರುವ ತಿಂಗಳು ತುಂಬ ಫೇವರೇಬಲ್ ಇವರಿಗೆ ಮ್ಯಾರೇಜ್ಗೆ ಬೇಕಾಗಿ. ಬರುವ ತಿಂಗಳು ಅಥವಾ ಬರೋ ತಿಂಗಳಂದರೆ ಡಿಸೆಂಬರ್ ತಿಂಗಳು ತುಂಬ ಫೇವರೇಬಲ್ ಆಗಿರ್ತದೆ. ಈಗ 2 ತಿಂಗಳು ಕಳೆದೋಯ್ತು, ಆಗೋದಿಲ್ಲ. ಡಿಸೆಂಬರ್ ತಿಂಗಳು ತುಂಬ ಫೇವರೇಬಲ್. ಈ ತಿಂಗಳು ಕೂಡ ಈ ಒಂದು ಡಿ ಅಕ್ಷರಕ್ಕೆ ಬಲ ಇರೋದರಿಂದ ನೀವು ಖಂಡಿತ ಹುಡುಕಾಟ ನಡೆಸ್ಬೋದು. ಆದರೂ ಕೂಡ ಮ್ಯಾರೇಜ್ ತೋರಿಸ್ತಾ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಿದೆ, ಬರುವ ವರ್ಷ ನಿಮಗೆ ಕಡಿಮೆ ಅಂದರೂ ಈ ಸೆಪ್ಟೆಂಬರ್ ತಿಂಗಳು, ಆಗಸ್ಟ್ ಸೆಪ್ಟೆಂಬರ್ ಆ ತಿಂಗಳ ನಂತರ ನಿಮಗೆ ಆ ಒಂದು ಮದುವೆಗೆ ಸಂಬಂಧಪಟ್ಟಂಥ ಜಾತಕಗಳು ಬರ್ಬೋದು. ಆಗ ತುಂಬ ಚೆನ್ನಾಗಿರುತ್ತೆ. ಆಗ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರಲಿ. ಓಕೆ ಸರ್? ಸರಿ. ಓಕೆ ಸರ್, ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಯಾಕಂದರೆ ಜಾತಕ ತುಂಬ ಇರಿಟೇಷನ್ ಆದಾಗ ಆನ್ಸರ್ ಮಾಡಲಿಕ್ಕೆ ಇರಿಟೇಷನ್ ಆಗುತ್ತೆ. ಹೇಗೆ ಮಾಡೋದು ಪಾಪ, ಚೆನ್ನಾಗಿ ಹೇಳಬೇಕಾಗುತ್ತೆ. ಆದರೆ ಯಾವಾಗ ಕುಜ ಕೇತು ಇಬ್ಬರು ಸೇರ್ಕೊಂಡಿರ್ತಾರೆ ನೋಡಿ, ಸ್ಟಾರ್ಟ್ ಆಗಿಬಿಡ್ತದೆ ಅಲ್ಲಿ. ಅಂದರೆ ಕೇಳಲಿಕ್ಕೆ ಸಿಗ್ತದೆ ಸುಮ್ಮನೆ. ಕೇತು ಏನು ಮಾಡ್ತಾನೆ ಗೊತ್ತಾ, ಮಾತಾಡಿಸ್ತಾನೆ ಸುಮ್ಮನೆ. ಕೇತು ಎಲ್ಲಿರ್ತಾನೋ ಆ ಭಾಗದ ಬಗ್ಗೆನೇ ಮಾತಾಡಿಸ್ತಾನೆ. ಅದನ್ನು ಕೇತು ಸಪ್ತಮದಲ್ಲಿದ್ದಾನೆ, ಸಪ್ತಮದ ಬಗ್ಗೆನೇ ಮಾತಾಡಿಸ್ತಾನೆ. ಅಂದರೆ ಮದುವೆ ಬಗ್ಗೆ ಹೆಸರಾಳಾಗುವಂಥ ಯೋಗ, ಮದುವೆ ಬಗ್ಗೆ ಅವರು ಹಾಗೆ ಆದ್ರಂತೆ, ಅವರು ಹೀಗೆ ಆದ್ರಂತೆ, ಅವನಿಗೆ ಹಾಗಾಯ್ತಂತೆ, ಸಿಕ್ಕಿದ ಹುಡುಗಿ ಹಾಗಿದ್ದಾಳಂತೆ, ಹೀಗಿದ್ದಾಳಂತೆ, ಸುಮ್ಮನೆ ಕೇಳಿಸ್ಕೊಳ್ಬೇಕಾದ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡಿದರೆ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾನೆ. ನಡೆಯುವಂಥ ದಶನೇ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ಭಾಗ್ಯದಲ್ಲಿ ಬುಧ ಸೇರ್ಕೊಂಡ್ಬಿಟ್ಟಿದ್ದಾನೆ, ಗುರು ಕೆಲಸ ಮಾಡ್ತಾನೆ, ಗುರು ನೀಚ. ಸೊ ಇಂಥ ಪರಿಸ್ಥಿತಿ ಅಂದರೆ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಅವರು ವಾಸ್ತುವನ್ನು ಸ್ವಲ್ಪ ಚೆಕ್ ಮಾಡಿಕೊಂಡು ನಾನು ಹೇಳಿದ ಈ ಒಂದು ಟೈಮಲ್ಲಿ ಮದುವೆಗೆ ಪ್ರಯತ್ನ ಮಾಡ್ತಾರೆ. ತುಂಬ ಚೆನ್ನಾಗಿ ಅವರಿಗೆ ವಿವಾಹ ಆಗ್ಬೋದು ಅಂತ ಹೇಳ್ತಾನೆ. ಆಗಲೇ ಅವರಿಗೆ ಒಳ್ಳೆಯದಾಗಲಿ. ಓಕೆ, ಸೊ ಇಂಥ ಒಂದು ಸಿಗ್ನೇಚರ್ನ ಮಾಡ್ಕೊಂಡಾಗ ನೀವು ಯಾರ ಜೊತೆ ಕೂಡ ಜಗಳ ಮಾಡುವಾಗಿಲ್ಲ. ಎಷ್ಟು ಪ್ರೀತಿಯಲ್ಲಿ ಹೋಗ್ತೀರಾ ಅಷ್ಟು ನಿಮಗೆ ಅದು ಒಳ್ಳೆಯ ರೀತಿಯಲ್ಲಿ ಅದು ನಿಮಗೆ ಫಲವನ್ನು ಕೊಡುತ್ತೆ. ಇನ್ನೂ ಒಂದು ಹೇಳಿಕೊಡ್ತೇನೆ. ಸೊ ಈ ಒಂದು ಬುಧನ ಒಂದು ತತ್ವಗಳು ಯಾರಲ್ಲಿ ತುಂಬ ಜಾಸ್ತಿಯಾಗಿರ್ತವೆ, ಬುಧನ ತತ್ವಗಳು ಯಾರಲ್ಲಿ ತುಂಬ ಜಾಸ್ತಿಯಾಗಿರ್ತವೆ. ಸೊ ಅವರೆಲ್ಲ ಮೋಸ ಮಾಡೋದು ಕೂಡ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಆ ರೀತಿಯಾಗಿ ನಯವಾಗಿ ಮಾತಾಡ್ತಾರೆ, ನಿಮಗೇನು ಗೊತ್ತಿರಲ್ಲ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ. ಸೊ ಅಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಂಥ ಸಿಗ್ನೇಚರ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಬುಧನ ತತ್ವಕ್ಕೆ ಒಳಗಾಗಿಬಿಟ್ಟಿದ್ದಾರೆ, ನಿಮಗೆ ಒಳ್ಳೆ ವ್ಯವಹಾರ ಮಾಡಲಿಕ್ಕೆ ಗೊತ್ತಿದೆ, ಮೋಸ ಮಾಡಲಿಕ್ಕೆ ಮಾತ್ರ ಹೋಗಬೇಡಿ ಅಂತ ಹೇಳ್ತೇನೆ. ರಾಹು ಕೆಟ್ಟೋಗ್ಬಿಡ್ತಾನೆ. ಸೊ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಮೋಸ ಮಾಡಲಿಕ್ಕೆ ಹೋಗಬಾರ್ದು, ಸುಳ್ಳು ಹೇಳಲಿಕ್ಕೆ ಹೋಗಬಾರ್ದು. ಅದರ ಜೊತೆಗೆ ಅವ್ರದ್ದು ಜಗಳ ಮಾಡಬಾರ್ದು. ಜಗಳ ಮಾಡಿದ್ರು ಕೂಡ ಬುಧ ಕೆಟ್ಟೋಗ್ಬಿಡ್ತಾನೆ. ಜಗಳ ಮಾಡಿದರೆ ಏನಾಗುತ್ತೆ, ಕುಜ ಬಂದುಬಿಡ್ತಾನೆ. ಕುಜ ಬಂದರೆ ಏನಾಗುತ್ತೆ, ಬುಧ ಎಲ್ಲಿರ್ತಾನೆ, ಕುಜ ಬಂದರೆ ಇರುವುದಿಲ್ಲ. ಕುಜ ಕೂಡ ಕೆಟ್ಟೋಗ್ತಾನೆ, ಬುಧ ಅಂತೂ ಇರುವುದೇ ಇಲ್ಲ. ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಸೊ ಇಂಥದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಈ ರಾಹು ಇದ್ದಾನಲ್ಲ, ರಾಹು ಹೊರಗಿನಿಂದ ನಿಮಗೆ ಏನು ಬರಬೇಕು ಅದನ್ನು ಕೊಡಿಸುವಂಥ ರಾಹು ಏನಿದ್ದಾನೆ ನೋಡಿ, ಆತ ಸಂಪೂರ್ಣ ಕೆಟ್ಟೋಗ್ಬಿಡ್ತಾನೆ. ಆಗ ಬಿಸ್ನೆಸ್ ಕೂಡ ಬರೋದಿಲ್ಲ, ನಿಮಗೆ ಜನರು ಕೂಡ ಬರೋದಿಲ್ಲ ನಿಮ್ಮ ಬಳಿಗೆ. ಕಾರಾಗೃಹ
ಕಾರಾಗೃಹವಾಸ, ಕತ್ತಲೆಯಲ್ಲಿರುವಂತೆ ಮಾಡಿಬಿಡ್ತಾನೆ. ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ. ಕಾರಾಗೃಹವಾಸ ಬೇಡ ಅಂದರೆ ಸುಳ್ಳು ಹೇಳೋದನ್ನು ಬಿಡಬೇಕಾಗುತ್ತೆ, ಯಾರನ್ನು ಮೋಸ ಮಾಡಿಸೋದನ್ನು ಬಿಡಬೇಕಾಗುತ್ತೆ, ಜಗಳ ಮಾಡೋದನ್ನು ಬಿಡಬೇಕಾಗುತ್ತೆ. ಈ ಮೂರನ್ನು ಮಾಡ್ಕೊಂಡ್ರೆ ಏನಾಗುತ್ತೆ, ಕಾರಾಗೃಹಕ್ಕೆ ರಾಹು ಕಳಿಸ್ಕೊಡ್ತಾನೆ. ರಾಹುವಿನ ಜಾಗ ಅದು, ಅಲ್ಲಿಗೆ ಹೋಗಿ ಸೇರ್ಕೊಳ್ಬೇಕಾಗುತ್ತೆ, ನೆಗೆಟಿವ್ ಪಾಯಿಂಟ್. ಸೊ ಅಲ್ಲಿ ಹೋಗಿ ಸೇರಿಕೊಂಡಾಗ ತೊಂದರೆ ಕ್ರಿಯೇಟ್ ಆಗುತ್ತೆ. ನೋಡಿ ರಾಹು ಎಷ್ಟೆಲ್ಲ ಚಮತ್ಕಾರ ಮಾಡಿಸ್ತಾನೆ ಗೊತ್ತಾ ನಿಮಗೆ. ರಾಹು ಏನಾದರೂ ಆತನಿಗೇನಾದರೂ ಇರಿಟೇಷನ್ ಆಗಿಬಿಟ್ರೆ, ಅಂದರೆ ರಾಹು ಏನಾದರೂ ಕೆಟ್ಟೋಗ್ಬಿಟ್ರೆ ನಿಮ್ಮ ಜಾತಕದಲ್ಲಿ, ನೀವು ಆ ಮೂಮೆಂಟಲ್ಲಿ ಏನು ಮಾಡ್ತೀರ ಅನ್ನೋ ಪರಿಜ್ಞಾನನೇ ನಿಮಗೆ ಇರೋದಿಲ್ಲ. ನೀವು ಅಬ್ಸೆಂಟ್ ಮೈಂಡ್, ನಿಮ್ಮದು ಏನೇ ಗೊತ್ತಿರೋದಿಲ್ಲ ನಿಮಗೆ. ಆದ ನಂತರ ಎಚ್ಚರ ಆಗ್ತೀರಾ, ಅಯ್ಯೋ ದೇವರೇ ನನ್ನ ಕೈಯಲ್ಲಿ ಇದಾಯ್ತಾ, ನಾನು ಯಾಕೆ ಹೀಗೆ ಮಾಡಿದೆ, ಈ ರೀತಿ. ಯಾಕಂದರೆ ರಾಹು ಮಾಡಿಸುವಾಗ ಮೈಂಡ್ ಅಬ್ಸೆಂಟ್ ಮಾಡಿರ್ತಾನೆ, ಏನೂ ಗೊತ್ತಾಗೋದಿಲ್ಲ ನೀವು ಏನು ಮಾಡ್ತಿರ್ತೀನಿ ಅಂತ. ಆಕ್ಸಿಡೆಂಟ್ ಆಗುವಾಗಲೂ ಅಷ್ಟೇ, ರಾಹು ಏನು ಮಾಡ್ತಾನೆ, ಆಕ್ಸಿಡೆಂಟ್ ಆಗಬೇಕು ಇನ್ನು ಸ್ವಲ್ಪ ಹೊತ್ತಿನಲ್ಲಿ, ನಿಮ್ಮ ಮೈಂಡ್ ಅಬ್ಸೆಂಟ್ ಮಾಡಿಬಿಡ್ತಾನೆ. ಒಂದು ಲೆಕ್ಕಕ್ಕೆ ನಿದ್ದೆನೇ ಬರುವ ಹಾಗೆ ಮಾಡಿಬಿಡ್ಬೋದು ಆತ. ಆ ರೀತಿ ಮಾಡಿ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಆಕ್ಸಿಡೆಂಟ್ ಆಗಿ ನಂತರ ನೀವು ಎಚ್ಚೆತ್ತುಕೊಳ್ತೀರ, ಅಯ್ಯೋ ದೇವರೇ ಈ ರೀತಿ ಆಗೋಯ್ತಾ, ಏನಾಯಿತು ನನಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತೇ ಇರೋದಿಲ್ಲ. ಬೇಕಾದರೆ ನೋಡಿ ಎಷ್ಟೋ ಬಾರಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಏನಾದರೂ ವಸ್ತು ಕಳೆದುಕೊಂಡು ಹೋಗಿರ್ತೀರ, ವಸ್ತು ಕಳೆದು ಹೋಗುತ್ತೆ, ನಿಮ್ಮ ಕೈಯಿಂದಲೋ ಮನೆಯಲ್ಲೋ ವಸ್ತು ಕಳೆದು ಹೋಗುತ್ತೆ. ವಸ್ತುವಿನ ಬಗ್ಗೆ ನಿಮಗೆ ತುಂಬ ನಿಗಾ ಇರ್ತದೆ, ಅದು ಕಳೆಯುವ ಮೂಮೆಂಟಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಅದು ಏನಾಗ್ತದೆ ಅಂತ, ಗೊತ್ತೇ ಇರೋದಿಲ್ಲ ನಿಮಗೆ. ಆನಂತರ ಗೊತ್ತಾಗ್ಬಿಡುತ್ತೆ, ಅಯ್ಯೋ ದೇವರೇ ಇಲ್ಲೇ ಇಟ್ಟಿದ್ದೆ, ಏನಾಯಿತು, ಇದು ಯಾರು ಮಾಡಿಸೋದು, ರಾಹು ಮಾಡಿಸೋದು. ಆ ರಾಹು ಆ ಮೂಮೆಂಟಲ್ಲಿ ನಿಮ್ಮ ಮೈಂಡನ್ನು ಅಪ್ಸೆಟ್ ಮಾಡಿಬಿಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ಒಂದು ತುಳುನಾಡಿನಲ್ಲಿ ಆ ನಾಗನ ಆರಾಧನೆ ಮಾಡಬೇಕು, ನಾಗನ ಬಳಿಗೆ ಹೋಗಬೇಕು ಅಂತ ಹೇಳೋದು. ಅದಕ್ಕೋಸ್ಕರನೇ ಶನಿವಾರ ಹೋಗಿ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ಆತ ನಿಮಗೆ ಆ ಜ್ಞಾನವನ್ನು ಕೊಡ್ತಾನೆ. ನೀನು ಎಲ್ಲಿದ್ಯಪ್ಪ, ನಿನ್ನ ಇರುವನ್ನು ಆತ ತೋರಿಸ್ತಾರೆ ಖಂಡಿತ ಅಂತ ಹೇಳಿದೆ. ಅದಕ್ಕೋಸ್ಕರ ನಾಗನಿಗೆ ಯಾವತ್ತಿದ್ರೂ ಕೂಡ ಅನ್ಯಾಯ ಮಾಡಲಿಕ್ಕೆ ಹೋಗಬಾರ್ದು. ಅನ್ಯಾಯ ಮಾಡಿದರೆ ತೊಂದರೆ ಕ್ರಿಯೇಟ್ ಆಗೋದು 100%. ಯಾಕಂದರೆ ನೀವು ಚೆನ್ನಾಗಿರಲ್ಲ ಮತ್ತೆ. ಯಾಕಂದರೆ ನಿಮ್ಮನ್ನು ಯಾವ ಮೂಮೆಂಟಲ್ಲಿ ಕೂಡ ಆತ ಮೈಂಡನ್ನು ಸರಿಯಾಗಿ ಇಡಲಿಕ್ಕೆ ಬಿಡೋದಿಲ್ಲ. ಮೈಂಡನ್ನು ಅಸ್ತವ್ಯಸ್ತ ಮಾಡಿಬಿಡ್ತಾನೆ. ಅಸ್ತವ್ಯಸ್ತವಾಗಿ ಹೋಗ್ತೀರಾ, ಅಸ್ತವ್ಯಸ್ತವಾಗಿ ಜೀವನವನ್ನು ಕಳೀತೀರಾ, ಎಲ್ಲವೂ ಅಸ್ತವ್ಯಸ್ತವಾಗಿರ್ತದೆ, ಸಿಸ್ಟಮೆಟಿಕ್ಗೆ ಬರುವುದಿಲ್ಲ ಅಂತ ಹೇಳ್ತೀನಿ. ಆಗ ಅದು ಏನು ಎಣಿಸ್ಬೇಕು, ಮೈಂಡ್ ಅಬ್ಸೆಂಟ್ ಮಾಡಿಬಿಡ್ತಾನೆ, ಬಿಟ್ಟಿದ್ದಾನೆ ರಾಹು, ತುಂಬ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ರಾಹುವಿನ ಪಾತ್ರವನ್ನು ತುಂಬ ನಾವು ತೆಗೆದುಕೊಳ್ಬೇಕಾಗುತ್ತೆ, ಜಡ್ಜ್ ಮಾಡಬೇಕಾಗುತ್ತೆ. ಅನ್ಯथा ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಸಹಜ ಅಂತ ಹೇಳ್ತೇನೆ. ಆಗಬಾರ್ದು. ಶನಿವಾರ ಹೋಗಿ ನಾಗನ ಕಲ್ಲಿಗೆ ಸುತ್ತ ಬನ್ನಿ, ತುಂಬ ಒಳ್ಳೆ ಪರಿಹಾರ. ಬೇಕಾದರೆ ನೀವು ಏನು ಬೇಕಾದರೂ ಮಾಡ್ಬೋದು. ನಾಗಮಂಡಲ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಹಣ ಉಂಟು, ನಾಗಮಂಡಲ ಓಕೆ, ನಾಗಮಂಡಲ ಅಶ್ಲೇಷ ಬಲಿ ಓಕೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಸೊ ಯಾವುದೇ ಪೂಜೆಯನ್ನು ಮಾಡ್ಕೊಳ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಕ್ರಿಯೇಟ್ ಆಗಲ್ಲ. ಆದರೆ ಸುಲಭ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಬೇಕಾದರೆ ರಾಹುವಿನ ಬಗ್ಗೆ ನಾಗನ ಕಲ್ಲಿಗೆ ಸುತ್ತ ಬರೋದು ಅತಿ ಸೂಕ್ತ ಅಂತ ಹೇಳ್ತೇನೆ. ಅದೇ ರೀತಿ ಇಂಥ ಒಂದು ಸಿಗ್ನೇಚರನ್ನು ಮಾಡಿಕೊಂಡವರು ವಿಶೇಷವಾಗಿ ಬುಧವಾರ ದಿವಸ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಒಂದು ಬುಧನಿಗೆ ಸಂಬಂಧಪಟ್ಟಂತೆ ಶುಕ್ರವಾರ ಕೂಡ ತುಂಬ ಚೆನ್ನಾಗಿರ್ತದೆ. ಆ ಬುಧನಿಗೆ ಸಂಬಂಧಪಟ್ಟಂತೆ ಆದಿತ್ಯವಾರ ಕೂಡ ತುಂಬ ಚೆನ್ನಾಗಿರ್ತದೆ. ಆದರೆ ನಿಮ್ಮ ಮಂಗಳವಾರ ಮತ್ತು ಗುರುವಾರ ದಿವಸ ತುಂಬ ಚೆನ್ನಾಗಿ ಇರುವುದಿಲ್ಲ. ಸೋಮವಾರ ದಿವಸ ತುಂಬ ಚೆನ್ನಾಗಿರುವುದಿಲ್ಲ. ಸೋಮವಾರ, ಮಂಗಳವಾರ, ಗುರುವಾರ ಈ 3 ದಿನ ಕೂಡ ಈ ಬುಧನಿಗೆ ಸಂಬಂಧ ಚೆನ್ನಾಗಿರಲ್ಲ. ಆದರೆ ಶುಕ್ರವಾರ, ಬುಧವಾರ, ಆದಿತ್ಯವಾರ, ಶನಿವಾರ, ಶುಕ್ರನ ಫ್ರೆಂಡ್ಸ್ ಎಲ್ಲ, ಇದು ಬುಧನ ಫ್ರೆಂಡ್ಸ್ ಎಲ್ಲ. ಸೊ ಆ ದಿನಗಳನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು. ಅದರಲ್ಲೂ ಕೂಡ ಬುಧವಾರ ದಿವಸ ವಿಶೇಷ ರೀತಿಯಲ್ಲಿ ಚೆನ್ನಾಗಿಟ್ಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಇಂಥ ಒಂದು ಸಿಗ್ನೇಚರ್ ಮಾಡುವವರು ಬುಧವಾರ ದಿನ ಮಾಡಿದರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ನಿಮಗೆ ತುಂಬ ಚೆನ್ನಾಗಿ ಮುಂದುವರೆದ ಯೋಗ ನಿಮಗೆ ಬಂದುಬಿಡುತ್ತೆ. ಎಷ್ಟು ನೀವು ಈ ಮಂಗಳಮುಖಿಯರಿಗೆ ದಾನ ಮಾಡ್ತೀರಾ, ಮಂಗಳಮುಖಿಯರಿಗೆ ಹಣವನ್ನು ಕೊಡ್ತೀರಾ, ಮಂಗಳಮುಖಿಯರಿಗೆ ವಸ್ತ್ರವನ್ನು ಕೊಡ್ತೀರಾ, ಅದು ಹಸಿರು ವಸ್ತ್ರವನ್ನು ಕೊಡ್ತೀರಾ, ಅಥವಾ ಮಂಗಳಮುಖಿಯರಿಗೆ ಹಸಿರು ವಸ್ತ್ರದ ಜೊತೆಗೇ 5 ರೂಪಾಯಿಯ ನೋಟ್, 5 ರೂಪಾಯಿ ನೋಟ್ ಖಂಡಿತ ನೋಡಿರ್ತೀರ ನೀವು. 5 ರೂಪಾಯಿ ನೋಟ್ ಯಾಕೆ ಕೊಡಬೇಕು, ಯಾಕಂದರೆ ಹಸಿರು ಬಣ್ಣದಲ್ಲಿರೋದು 5 ರೂಪಾಯಿ ನೋಟ್ ಮಾತ್ರ. ಅದಕ್ಕೋಸ್ಕರ 5 ರೂಪಾಯಿ ನೋಟ್ನ ಕಟ್ಟನ್ನೇ ಬೇಕಾದರೆ ಅವರಿಗೆ ಕೊಟ್ಟು ಬಿಡ್ಬೋದು. ಸೊ ಅಂಥ ಒಂದು ಕಟ್ಟನ್ನು ಕೊಟ್ಟು ಬಿಡ್ತೀರಾ. ಅಲ್ಲಿಂದ ನಿಮಗೆ ಆ ಬುಧನ ಒಂದು ತತ್ವ ಏನುಂಟು ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದಕ್ಕಿಂತಲೂ ಒಳ್ಳೆಯದು ಹೈ ಲೆವೆಲ್ಗೆ ಹೋಗುವಂತೆ ನಿಮ್ಮನ್ನು ಅದು ಆಶೀರ್ವಾದ ಮಾಡ್ತೇವೆ. ನೋಡಿ, ಯಾವುದೇ ಒಂದು ಪೂಜೆ ಮಾಡಿಕೊಂಡ್ರೆ, ಯಾವುದೇ ಒಂದು ದೇವರ ಸ್ತೋತ್ರಗಳನ್ನು ಓದಿದರೆ, ಒಂದು ಒಳ್ಳೆ ಕೆಲಸ ಮಾಡಿದರೆ ಆ ಮೂಮೆಂಟಲ್ಲಿ ಅದರ ರಿಸಲ್ಟ್ ಬರಬೇಕಂತ ಖಂಡಿತ ಆಸೆ ಪಡಬೇಡಿ. ಅದಕ್ಕೆ ಯಾವಾಗ ಸಮಯ ಬರುತ್ತೆ ಆ ಮೂಮೆಂಟಲ್ಲಿ ಅದು ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ನಿಮಗೆ. ಯಾಕಂದರೆ ನಿಮಗಿಂತ ಹೆಚ್ಚಾಗಿ ಆ ಪರಮಾತ್ಮನಿಗೆ, ನಿಮಗಿಂತ ಹೆಚ್ಚಾಗಿ ಆ ಪ್ರಕೃತಿಗೆ, ನಿಮಗಿಂತ ಹೆಚ್ಚಾಗಿ ನಿಮ್ಮ ಮನೆ ದೇವರಿಗೆ, ನಿಮಗಿಂತ ಹೆಚ್ಚಾಗಿ ನಿಮ್ಮ ಒಳಗಿಲ್ಲೋ ಅಂತರಾತ್ಮಕ್ಕೆ ಗೊತ್ತಿದೆ ನಿಮಗೆ ಯಾವಾಗ ಯಾವ ಸಮಯದಲ್ಲಿ ಯಾವ ರಿಸಲ್ಟ್ ಕೊಡಬೇಕು. ಸೊ ಅದು ಕೊಟ್ಟೇ ಕೊಡುತ್ತೆ. ಆ ಮೂಮೆಂಟ್ವರೆಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಏನೇ ಮಾಡಿದರೂ ಕೂಡ, ಈ ಪ್ರಕೃತಿಗೆ ಏನೇ ಕೊಟ್ಟರು ಕೂಡ, ಅದು ಒಂದು ಬೀಜ ಹಾಕಿದರೆ 10 ಒಂದು ಮರವಾಗಿ 10 ಫಲಗಳನ್ನು ಕೊಡುವ ಹಾಗೆ ನೀವು ಒಂದೇ ಒಂದು ಥಾಟ್ಸ್ ಕೊಟ್ಟರು ಕೂಡ, ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದರೂ ಕೂಡ ನಿಮಗೆ ಅದು 10 ಪಟ್ಟು ಹೆಚ್ಚಾಗಿ ಫಲವನ್ನು ಕೊಟ್ಟೇ ಕೊಡುತ್ತೆ. ಆದರೆ ಸಮಯದ ಇಂತಜಾರ್ ಮಾಡಬೇಕಾಗುತ್ತೆ, ಸಮಯವನ್ನು ಕಾಯಬೇಕಾಗುತ್ತೆ. ಯಾವಾಗ ಬರುತ್ತೆ ಸೊ ಆ ಸಮಯದಲ್ಲಿ ಅದು ಕೊಟ್ಟೇ ಕೊಡುತ್ತೆ ನಿಮಗೆ. ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್. ಫಾರ್ ಎಕ್ಸಾಂಪಲ್, ನೀವೇನೋ ಎಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಆಯಿತು, ಯಾರೋ ಆಕ್ಸಿಡೆಂಟಲ್ಲಿ ಬಿದ್ದು ಬಿಟ್ಟಿದ್ದಾರಪ್ಪ, ಅವರಿಗೆ ಹೋಗಿ ನೀರು ಕೊಟ್ಟು ಬಿಟ್ರಿ, ನಿಮಗೆ ಅಲ್ವಾ, ಅವ್ರಿಗೆ ಹೋಗಿ ನೀರು ಕೊಟ್ಟುಬಿಟ್ರಿ, ಬಿಸ್ಕೊಂಡು ಬಿಟ್ರಿ, ಅವ್ರನ್ನ ಹಾಸ್ಪಿಟಲ್ಗೆ ಹಾಕಿಬಿಟ್ರಿ. ಓಕೆ, ಈಗ ಅದರ ಫಲ ನಿಮಗೆ ಕ್ವಿಕ್ಕಾಗಿ ನಿಮಗೆ ಅನುಭವ ಬರೋದಿಲ್ಲ. ಯಾವಾಗ ಅನುಭವ ಬರುತ್ತೆ, ನಿಮಗೆ ತೊಂದರೆ ಕ್ರಿಯೇಟ್ ಆದಾಗ, ಮತ್ತೆ ಯಾರೋ ಸಹಾಯಕ್ಕೆ ಬಂದಿರ್ತಾರೆ, ಮತ್ತೆ ಯಾರೋ ನೀರು ಕೊಟ್ಟಿರ್ತಾರೆ, ಮತ್ತೆ ಯಾರೋ ಹಾಸ್ಪಿಟಲ್ಗೆ ಹಾಕಿರ್ತಾರೆ, ಮತ್ತೆ ಯಾರೋ ನಿಮಗೆ ಹಣ ಸಹಾಯವನ್ನು ಮಾಡಿರ್ತಾರೆ. ಸೊ ಆ ಮೂಮೆಂಟಲ್ಲಿ ಅದು ಕೆಲಸ ಮಾಡುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರಕೃತಿಗೆ ಕರೆಕ್ಟಾಗಿ ಗೊತ್ತಿದೆ ಈ ನನ್ನ ಮಗುವಿಗೆ ಯಾವಾಗ ನಾನು ಸಪೋರ್ಟ್ ಮಾಡಬೇಕು, ಅದು ಆ ಮೂಮೆಂಟಲ್ಲೇ ಸಪೋರ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಅದು ಮಾಡಿದೆ, ನನಗೇನು ಪ್ರಯೋಜನ ಇಲ್ಲ, ನಾನು ಆ ಮಂತ್ರ ಓದಿದೆ, ಅದು ಮಾಡಿದೆ, ನನಗೇನು, ತುಂಬ ಜನ ಹೇಳ್ತಾರೆ ಇದನ್ನು, ನನಗೆ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ, ನನಗೇನು ಫಲನೇ ಸಿಗಲಿಲ್ಲ. ಆದರೆ ಯಾಕೆ ಫಲ ಸಿಗಲಿಲ್ಲ? ಯಾಕಂದರೆ ನಿಮ್ಮ ಕರ್ಮದ ಫಲ ಉಂಟು. ಆ ಕರ್ಮದ ಫಲಗಳು ನಶಿಸಿ ಹೋಗ್ತಾ ಬರಬೇಕು. ಅದಕ್ಕೋಸ್ಕರ ಪರಮಾತ್ಮ ನಿಮ್ಮನ್ನು ಕಾಯ್ತಾ ಇದ್ದಾನೆ, ಯಾವಾಗ ಅದು ಹೋಗ್ತದೆ ಅಂತ. ಅದು ಹೋದ ತಕ್ಷಣ ನಿಮಗೆ ಅಂತ ಫಲವನ್ನು ಒಮ್ಮೆಲೆ ಕೊಟ್ಟು ಬಿಡ್ತಾನೆ, ನೀವು ಗೆದ್ದು ಬಿಡ್ತೀರ ಲೈಫಲ್ಲಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕರ್ಮದ ಒಂದು ತತ್ವ ಏನಿದೆ ನೋಡಿ, ಕರ್ಮ
ಈ ಲಾ ಆಫ್ ಕರ್ಮ ಅಂತ ಕರಿತೇವೆ. ಇಲ್ಲ ಕರ್ಮದ ಒಂದು ತತ್ವವನ್ನು ನೀವು ಇನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಿಮಗೆ ಲೈಫಲ್ಲಿ ಅಂಥ ತೊಂದರೆಗಳು ಕ್ರಿಯೇಟ್ ಆಗಲ್ಲ. ಸೊ ಇದನ್ನೆಲ್ಲ ನಾವು ಈ ಭಗವದ್ಗೀತೆ ಓದಿಯೋ ರಾಮಾಯಣ ಮಹಾಭಾರತ ಓದಿಯೋ ಅದನ್ನು ಪಡ್ಕೊಳ್ಬೇಕಾಗುತ್ತೆ. ಆಗ ಗೊತ್ತಾಗ್ಬಿಡ್ತೀವಿ ಕರ್ಮದ ಫಲ ಏನು, ಕರ್ಮ ಯಾಕೆ ಮಾಡಬೇಕು, ಕರ್ಮ ಮಾಡಿದರೆ ಏನಾಗುತ್ತೆ. ಸೊ ಈ ರೀತಿಯಾಗಿ, ಯಾಕಂದರೆ ಈ ಪ್ರಕೃತಿಗೆ ನೀವು ಏನೇ ಕೊಟ್ಟರು ಕೂಡ ಅದು ಸುಮ್ಮನೆ ಇರುವುದಿಲ್ಲ, 10 ಪಟ್ಟು ಹೆಚ್ಚಾಗಿ ನಿಮಗೆ ಕೊಟ್ಟೇ ಕೊಡುತ್ತೆ. ಹಾಗಾದರೆ ನೀವು ಕೆಟ್ಟದನ್ನು ಮಾಡಿದರೆ 10 ಪಟ್ಟು ಹೆಚ್ಚಾಗಿ ಬಂದೇ ಬರುತ್ತಲ್ಲ ನಿಮಗೆ, ಅದೇ ರೀತಿಯಾಗಿ ಬಂದೇ ಬರುತ್ತೆ. ಸೊ ಇದನ್ನು ಬೇಡ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಕೆಟ್ಟ ಕರ್ಮಗಳು ನಮಗೆ ಬೇಕಾಗಿಲ್ಲ, ಒಳ್ಳೆ ಕರ್ಮಗಳನ್ನು ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳಿದೆ. ಆಗೋದಿಲ್ಲ, ಮೆಡಿಟೇಷನ್ ಮಾಡ್ಕೊಳ್ಳಿ, ಮೈಂಡನ್ನು ಆಲ್ಫಾ ಲೆವೆಲ್ ಬೀಟಾ ಲೆವೆಲ್ನ ಆಲ್ಫಾ ಲೆವೆಲ್ ಸ್ಟೇಜಲ್ಲಿ ಇಟ್ಕೊಳ್ಳಿ, ಕೆಲಸ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನು ನಿಮಗೆ ವರಿ ಮಾಡುವಂತಾಗುತ್ತೆ ಖಂಡಿತ ಬೀಳುವುದಿಲ್ಲ. ಓಕೆ, ಸೊ ಈ ರೀತಿಯಾಗಿ ಮಂಗಳಮುಖಿಯರಿಗೆ ನೀವೇನಾದರೂ ಹಸಿರು ಬಟ್ಟೆ ಅಥವಾ ಒಂದು 5 ರೂಪಾಯಿ ನೋಟುಗಳನ್ನು ಇಟ್ಟು ಅವ್ರಿಗೆ ಏನಾದರೂ ದಾನ ಮಾಡ್ತಾ ಬಂದರೆ, ಬುಧವಾರ ದಿವಸ ಅದು ಕೂಡ 5 ಬುಧವಾರ ಮಾಡಿಬಿಟ್ರೆ ಖಂಡಿತ ಬುಧನ ಪರಿಸ್ಥಿತಿ ಏನಾದರೂ ಚೆನ್ನಾಗಿರುತ್ತದೆ. ಯಾರಿಗೆಲ್ಲ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ, ಯಾರಿಗೆಲ್ಲ ವ್ಯವಹಾರದಲ್ಲಿ ತುಂಬ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು, ಜಾತಕ ನೋಡ್ಕೊಳ್ಳಿ. ಜಾತಕದಲ್ಲಿ ಸಪ್ತಮ ಭಾವ ತುಂಬ ಚೆನ್ನಾಗಿರಬೇಕಾಗಿದೆ. ಸಪ್ತಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಅದು ಸೂಚನೆ ಕೊಡುತ್ತೆ. ಡೈಲಿ ಸೋರ್ಸ್ ಆಫ್ ಇನ್ಕಮ್ನ ಜಾಗ ತುಂಬ ಚೆನ್ನಾಗಿರಬೇಕು. ಈಗೊಬ್ಬರು ಕರೆ ಮಾಡಿದ್ರಲ್ಲ, ಅವರು ವ್ಯವಹಾರದ ಬಗ್ಗೆ ಹೇಳಿ, ಅವರ ವೈವಾಹಿಕ ಜೀವನ, ವ್ಯವಹಾರ ಮತ್ತು ವೈವಾಹಿಕ ಜೀವನ ಅದು ಒಂದೇ ಪಾರ್ಟಲ್ಲಿ ಇರುವಂಥದ್ದು. ಅಲ್ಲಿ ನೋಡಿ ಕುಜ ಮತ್ತು ಕೇತು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನು ಏನೇ ವ್ಯವಹಾರ ಮಾಡಿದ್ರು ಕೂಡ ಅಲ್ಲಿ ಕೆಟ್ಟದನ್ನು ಕೇಳಲೇಬೇಕಾಗುತ್ತೆ. ಅದು ಡೆಫಿನೆಟ್ಲಿ ಕೇಳಿಯೇ ಕೇಳ್ತಾರೆ, ಅವರು ಆಲ್ರೆಡಿ ಕೇಳಿಸ್ಕೊಂಡಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಸಪ್ತಮ ಭಾವನ ನೋಡ್ಕೊಳ್ಬೇಕು, ಸಪ್ತಮಾಧಿಪತಿಯನ್ನು ನೋಡ್ಕೊಳ್ಬೇಕು. ಆಗ ಏನಾಗುತ್ತೆ, ನಿಮಗೆ ಜಡ್ಜ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ವ್ಯವಹಾರದಲ್ಲಿ ತುಂಬ ಚೆನ್ನಾಗಿ ಮುಂದುವರೆದ ಯೋಗ ಕೂಡ ಆ ಬುಧ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇನ್ನಷ್ಟು ಮಾತಾಡ್ತೇನೆ. ಅದಕ್ಕೆ ಮುಂಚೆ ಪುಟ್ಟ ವಿರಾಮ, ಬೇಗ ಬಂದುಬಿಡ್ತೇನೆ, ಕಾಯ್ತಾ ಇರಿ.